Hello everyone, welcome to my channel Life Science with Nivedita. So this video is about the vacancy notification which is released from the Regional Institute of Education Mysuru. Okay, so Regional Institute of Education Mysuru ಅವರು ವಾಕ್-ಇನ್ ಇಂಟರ್ವ್ಯೂಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಒಟ್ಟು ಇಲ್ಲಿ ಬಂದು 5 ಪೋಸ್ಟ್ಗೆ ಇವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಒಂದು ಪೋಸ್ಟ್ ಬಂದು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್, ಓಕೆ PGT, ಅಂಡ್ ನೆಕ್ಸ್ಟ್ ಬಂದು ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ TGT, and also nursery school teachers. Okay, so nursery school teachers ko notification release ಮಾಡಿದ್ದಾರೆ. Next ಬಂದು lab assistant. Okay, so next last one ಬಂದು production assistant. Okay, ಸೊ ಈ 5 ಪೋಸ್ಟ್ ಗೆ ಇಲ್ಲಿ ವೇಕೆನ್ಸಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾವ ಸಬ್ಜೆಕ್ಟ್ ಆಗಿರ್ಬೋದು, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಮತ್ತೆ ಸ್ಯಾಲರಿ ಮತ್ತೆ ಇಂಟರ್ವ್ಯೂ ಡೇಟ್ ಅಂಡ್ ಟೈಮ್, ಸೊ ಪ್ರತಿಯೊಂದು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ಫಸ್ಟ್ ನೋಡೋಣ. ಸೊ ನೇಮ್ ಆಫ್ ದಿ ಪೋಸ್ಟ್, ಸೊ ಇಲ್ಲಿ ಪ್ರತಿಯೊಂದು ಪೋಸ್ಟ್ ಆಗಿರ್ಬೋದು, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್, ಡೇಟ್ ಅಂಡ್ ಟೈಮ್ ಆಫ್ ದಿ ಇಂಟರ್ವ್ಯೂ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಮೈಸೂರು ವಿಲ್ ಕಂಡಕ್ಟ್ ವಾಕ್-ಇನ್ ಇಂಟರ್ವ್ಯೂ for the following post of the institute in the chambers of principal purely on contractual basis for the academic session 2021 to 2022. Okay, so 2021 ಮತ್ತೆ 2022 academic session ಗೆ walk-in interview ಗೆ ಅವರು post release ಮಾಡಿದ್ದಾರೆ. Okay, so it is purely based on contractual basis. ಇದು purely contract basis ಮೇಲೆ ತಗೊಳ್ಳೋದು. Okay, so ಇದು ಬಂದು ಇಂಟರ್ವ್ಯೂ ಬೇಸ್ ಮೇಲೆ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ಓಕೆ, ಸೊ ನೋಡೋಣ ಬನ್ನಿ ಯಾವ್ಯಾವ ಪೋಸ್ಟ್ ಇದೆ ಅಂತ. Okay, so the first one you ನೋಡಬಹುದು. The first is post graduate teacher for the subject English and also Hindi. Okay, so English ಗೆ ಒಂದು ಪೋಸ್ಟ್ ಇದೆ, ಹಿಂದಿಗೆ ಇಲ್ಲಿ ಒಂದು ಪೋಸ್ಟ್ ಇದೆ. Okay, so essential qualification ನೋಡೋಣ ಬನ್ನಿ. 2 years integrated post graduate course of Regional Institute of Education of NCERT in the concept subject with at least 50% in aggregate. Okay, ಸೊ ಇದು 2 years ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಮಾಡಿರ್ತಾರಲ್ಲ, ಸೊ RI ಅಲ್ಲಿ ಆಫ್ NCERT ಇನ್ ಕನ್ಸರ್ನ್ ಸಬ್ಜೆಕ್ಟ್ ವಿತ್ ಅಟ್ ಲೀಸ್ಟ್ 50% ಇರಬೇಕು. ಆರ್ ಮಾಸ್ಟರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಲೀಸ್ಟ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ ದ ಫಾಲೋಯಿಂಗ್ ಸಬ್ಜೆಕ್ಟ್. ಓಕೆ, ಸೊ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಮಾಸ್ಟರ್ ಡಿಗ್ರಿ ಮಾಡಿರೋದು 50% ಅಟ್ ಲೀಸ್ಟ್ ಇರಬೇಕು. ಯಾವ ಸಬ್ಜೆಕ್ಟು? ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಇನ್ ಇಂಗ್ಲಿಷ್ ಅಂಡ್ ಆಲ್ಸೋ ಇನ್ ಹಿಂದಿ. ಓಕೆ, ಸೊ ಇಂಗ್ಲಿಷ್ಗೆ ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲಿಷ್ ಅಂಡ್ ಹಿಂದಿಗೆ ಬಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಹಿಂದಿ ವಿತ್ ಹಿಂದಿ ಆಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಅಟ್ ಗ್ರಾಜುಯೇಟ್ ಲೆವೆಲ್. ಓಕೆ, ಸೊ ನಿಮ್ದು ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಒಂದು ಸಬ್ಜೆಕ್ಟ್ ಹಿಂದಿನ ನೀವು ಓದಿರ್ಬೇಕಾಗಿರುತ್ತೆ. ಓಕೆ, ಸೊ BEd ಆರ್ ಈಕ್ವಲೆಂಟ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಓಕೆ, ಸೊ ಇದ್ರ ಜೊತೆಗೆ ನಿಮ್ದು BEd ಆಗಿರ್ಬೇಕು. ಓಕೆ, ಸೊ ಡಿಸೈರಬಲ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ, ಏನಂತ ನೋಡೋಣ ಬನ್ನಿ. ಓಕೆ, ಸೊ ದ ಡಿಸೈರಬಲ್ is knowledge of computer application. Okay, ನಿಮ್ದು ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಡ್ಜ್ ಇರಬೇಕು ಅಂತ ಅಲ್ಲಿ ಡಿಸೈರಬಲ್ ಹಾಕಿದ್ದಾರೆ. ಸೊ ಕಾನ್ಸಾಲಿಡೇಟೆಡ್ ರೆಮ್ಯುನರೇಷನ್ ಸ್ಯಾಲರಿ ಬಂದು 27,500 ಪರ್ ಮಂತ್. ಓಕೆ, ಸೊ ಇದು RIE ಬಂದು ಸೆಂಟ್ರಲ್ ಯೂನಿವರ್ಸಿಟಿ ಲೈಕ್ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರುತ್ತಲ್ವಾ, ಸೊ ದಟ್ಸ್ ವೈ ಸ್ಯಾಲರಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಏಜ್ ಲಿಮಿಟ್ ನೋಡೋದಾದ್ರೆ ಬಿಲೋ 40 years. ಓಕೆ, ಸೊ PGT ಪೋಸ್ಟ್ ಗೆ ಏಜ್ ಲಿಮಿಟ್ ನೋಡೋದಾದ್ರೆ ಬಿಲೋ 40 years ಇರಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ PGT post. So next TGT ನೋಡೋಣ ಬನ್ನಿ. ಓಕೆ, ಸೊ TGT ಟ್ರೈನ್ ಗ್ರಾಜುಯೇಟ್ ಟೀಚರ್. ಸೊ ಯಾವ ಸಬ್ಜೆಕ್ಟ್ ಕಾಲ್ ಮಾಡಿದ್ದಾರೆ? ಸೋಷಿಯಲ್ ಸೈನ್ಸ್, ಕನ್ನಡ, ಸಂಸ್ಕೃತ. ಓಕೆ, ಸೊ ಪ್ರತಿಯೊಂದರಲ್ಲೂ ಒಂದೊಂದು ಪೋಸ್ಟ್ ಇದೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 4 years ಇಂಟಿಗ್ರೇಟೆಡ್ BA BEd ಆರ್ BA EEd degree course of Regional Institute of Education of NCERT in the concerned subject with at least 50% in aggregate, or bachelor's degree with at least 50% marks in the concerned subject or combination of subject and in aggregate the elective subject and languages in the combined of subject as under. Okay, ಇಲ್ಲಿ ಕೊಟ್ಟಿದ್ದಾರೆ ನಿಮ್ದು ಡಿಗ್ರಿಯಲ್ಲಿ 50% ಮಾರ್ಕ್ಸ್ ಇರಬೇಕಾಗಿರುತ್ತೆ ಕನ್ಸರ್ನ್ ಸಬ್ಜೆಕ್ಟ್ ಅಲ್ಲಿ. ಸೊ ಮತ್ತೆ ನಿಮ್ದು ಡಿಗ್ರಿಯಲ್ಲಿ ವಿತ್ ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ ಯಾವ ತಗೊಂಡಿರ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಿಮ್ದು ಸೋಷಿಯಲ್ ಸೈನ್ಸ್ಗೆ ನೀವು TGT ಆಗ್ಬೇಕಂದ್ರೆ ಎನಿ 2 ಆಫ್ ದ ಫಾಲೋಯಿಂಗ್, ಯಾವುದು? ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಇದ್ರಲ್ಲಿ ಯಾವ್ದಾದ್ರು 2 ಆಗಿರ್ಬೇಕು. ಸೊ ಇದರಲ್ಲಿ ಮಸ್ಟ್ ಬಿ ಇದರ್ ಹಿಸ್ಟ್ರಿ ಆರ್ ಜಿಯೋಗ್ರಫಿ ಅಟ್ ಗ್ರಾಜುಯೇಟ್ ಲೆವೆಲ್. ಓಕೆ, ಸೊ ನಿಮ್ದು ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಹಿಸ್ಟ್ರಿ ಆರ್ ಜಿಯೋಗ್ರಫಿನ ನೀವು ಮಸ್ಟ್ ಬಿ ತಗೊಂಡಿರ್ಬೇಕಾಗಿರುತ್ತೆ. ಓಕೆ, ಸೊ ಇದು ಬಂದು TGT ಸೋಷಿಯಲ್ ಸೈನ್ಸ್. ಸೊ TGT ಕನ್ನಡ ನೋಡೋದಾದ್ರೆ ಕನ್ನಡ ಆಸ್ ಎನ್ ಆಪ್ಷನಲ್ ಸಬ್ಜೆಕ್ಟ್ ಇನ್ ಆಲ್ 3 years. ನಿಮ್ದು ಗ್ರಾಜುಯೇಷನ್ ಲೆವೆಲ್ 3 years ಅಲ್ಲಿ 3 ವರ್ಷನೂ ನೀವು ಕನ್ನಡನ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದ್ಬೇಕಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಸಂಸ್ಕೃತ್ ನೋಡೋದಾದ್ರೆ, ಓಕೆ, ಸೊ ಇಲ್ಲಿ TGT ಇನ್ ಸಂಸ್ಕೃತ್ ನೋಡ್ಬೋದು. ಸಂಸ್ಕೃತ್ ಆಸ್ ಎನ್ ಸಬ್ಜೆಕ್ಟ್ ಇನ್ ಆಲ್ 3 years. ಓಕೆ, ಸಂಸ್ಕೃತ್ ನ ನೀವು 3 ವರ್ಷದಲ್ಲೂ
ಓದಿರ್ಬೇಕಾಗಿರುತ್ತೆ ನಿಮ್ದು ಗ್ರಾಜುಯೇಷನ್ ಲೆವೆಲ್ ಅಲ್ಲಿ. ಸೊ ಇದ್ರ ಜೊತೆ B.Ed ಆಗಿರ್ಬೇಕು. ಓಕೆ, ಸೊ B.Ed or equivalent degree from recognized university and proficiency in teaching in English to teach core subject. ಓಕೆ, ಕೋರ್ ಸಬ್ಜೆಕ್ಟ್ ಟೀಚ್ ಮಾಡಕ್ಕೆ ನಿಮ್ಗೆ ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಇರಬೇಕಾಗಿರುತ್ತೆ. ಸೊ ಕ್ಯಾಂಡಿಡೇಟ್ಸ್ ಕ್ಲಿಯರ್ TET ವಿಲ್ ಬಿ ಗಿವನ್ ಪ್ರಿಫರೆನ್ಸ್. ಓಕೆ, ಯಾರ್ದು TET ಆಗಿರುತ್ತೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ಸೊ ಡಿಸೈರಬಲ್ ನಾಲೆಜ್ ಬಂದು ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಪೇಮೆಂಟ್. ಓಕೆ, ಸೊ ಸ್ಯಾಲರಿ ವಿಲ್ ಬಿ ದ 26,250 per month. ಓಕೆ, ಸೊ ಸ್ಯಾಲರಿ 26,250 ಇರುತ್ತೆ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ ಬಿಲೋ 35 ಇಯರ್ಸ್. ಓಕೆ, TGT ಪೋಸ್ಟ್ ಗೆ ಏಜ್ ಲಿಮಿಟ್ ಬಂದು ಬಿಲೋ 35 ಇಯರ್ಸ್. ಸೊ ನಾನು ಇಂಟರ್ವ್ಯೂ ಡೇಟಾ ಹೇಳಿಲ್ಲ ಅಲ್ಲ. ಓಕೆ, ಸೊ PGT ಪೋಸ್ಟ್ ಗೆ ನೀವು ನೋಡ್ಬೋದು ಡೇಟ್ ಅಂಡ್ ಟೈಮ್ ಆಫ್ ದ ಇಂಟರ್ವ್ಯೂ 29/2021. ಓಕೆ, ಸೊ ದಟ್ ಈಸ್ ಸೆಪ್ಟೆಂಬರ್ 20. PGT ಇಂಗ್ಲಿಷ್ಗೆ 10 AM, PGT ಹಿಂದಿಗೆ 11:30 AM. ಓಕೆ, ಸೊ ಇದು ಬಂದು ಇಂಟರ್ವ್ಯೂ ಡೇಟ್ ಅಂಡ್ ಟೈಮಿಂಗ್ಸ್. ಓಕೆ, ಇದು ಬಂದು PGT ಪೋಸ್ಟ್ ಗೆ ಇರುವಂತ ಡೇಟ್ ಅಂಡ್ ಟೈಮಿಂಗ್ಸ್. ಸೊ TGT ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡ್ಬೋದು TGT ಪೋಸ್ಟ್ ಗೆ 29/2021, ದಟ್ ಈಸ್ ಸೆಪ್ಟೆಂಬರ್ 20. ಸೊ TGT ಸೋಷಿಯಲ್ ಸೈನ್ಸ್ ಗೆ 2:30 PM ಅಂಡ್ TGT ಕನ್ನಡಗೆ 3:30 PM. ಓಕೆ, ಸೊ ನೆಕ್ಸ್ಟ್ TGT ಸಾಂಸ್ಕ್ರಿಟ್ ನೋಡೋಣ ಬನ್ನಿ. ಓಕೆ, ಸೊ ನೀವು ನೋಡ್ಬೋದು TGT ಸಾಂಸ್ಕ್ರಿಟ್ ಗೆ 4:30 PM, ಸೆಪ್ಟೆಂಬರ್ 20 4:30 PM ಗೆ TGT ಸಾಂಸ್ಕ್ರಿಟ್ ಅವರಿಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ಸೊ ಇದು ಒಂದು PGT ಮತ್ತೆ TGT ಪೋಸ್ಟ್ ಗೆ. ಸೊ ನೆಕ್ಸ್ಟ್ ಪ್ರೀ ಪ್ರೈಮರಿ ಆರ್ ನರ್ಸರಿ ಸ್ಕೂಲ್ ಟೀಚರ್ಸ್. ಓಕೆ, ಸೊ ಇಲ್ಲಿ 3 ಪೋಸ್ಟ್ ಇದೆ. ಪ್ರೀ ಪ್ರೈಮರಿ ಮತ್ತೆ ನರ್ಸರಿ ಸ್ಕೂಲ್ ಟೀಚರ್ಸ್ ಗೆ 3 ಪೋಸ್ಟ್ ಇರುತ್ತೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ senior secondary school certificate, that is class 12 with 50% marks, or intermediate with 50% marks or its equivalent. Okay, so class 12 ಇರುತ್ತಲ್ಲ ಅದರಲ್ಲಿ 50% ಮಾರ್ಕ್ಸ್ ಇರಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ TCH ಆಫ್ಟರ್ ಸೀನಿಯರ್ ಸೆಕೆಂಡರಿ. ಓಕೆ, ಕ್ಲಾಸ್ 12 ಆದ್ಮೇಲೆ TCH ಆಗಿರ್ಬೇಕು, ಆರ್ D.Ed NTT or ಡಿಪ್ಲೊಮೊ ಇನ್ ECCE. ಓಕೆ, ಸೊ D.Ed ಆಗಿರ್ಬೇಕು ಅಥವಾ NTT ಅಂದ್ರೆ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಆರ್ ಡಿಪ್ಲೊಮೊ ಇನ್ ECCE. ಓಕೆ, ECCE ಅಂದ್ರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್. ಓಕೆ, ಇದರಲ್ಲಿ ಡಿಪ್ಲೊಮಾ ಆಗಿರ್ಬೇಕಾಗಿರುತ್ತೆ. ಇಲ್ಲ ಆರ್ ಅಂತ ಕೊಟ್ಟಿದ್ದಾರೆ, ಇಲ್ಲ TCH ಆಗಿರ್ಬೇಕು, ಇಲ್ಲ D.Ed NTT ಆರ್ ಡಿಪ್ಲೊಮೊ ಇನ್ ECCE. ಓಕೆ, ಸೊ ಕಾಂಪಿಟೆನ್ಸ್ ಟು ಟೀಚ್ ಥ್ರೂ ಇಂಗ್ಲಿಷ್ ಮುಖಾಂತರ ಟೀಚ್ ಮಾಡೋ ಕಾಂಪಿಟೆನ್ಸ್ ಇರಬೇಕು. ಓಕೆ, ಸೊ ಡಿಸೈರಬಲ್ ನಾಲೆಜ್ ಬಂದು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂಡ್ ನೋ ಟೀಚರ್ ಹ್ಯಾವಿಂಗ್ ಕಾಂಪಿಟೆನ್ಸಿ ಟು ಟೀಚ್ ಥ್ರೂ ಇಂಗ್ಲಿಷ್ ಅಂಡ್ ಹಿಂದಿ ಮೀಡಿಯಂ. ಓಕೆ, ಸೊ ಬೋತ್ ಇಂಗ್ಲಿಷ್ ಅಂಡ್ ಹಿಂದಿ ಮೀಡಿಯಂ ಅಲ್ಲಿ ಟೀಚ್ ಮಾಡೋ ಕಾಂಪಿಟೆನ್ಸಿ ಇರಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಸ್ಯಾಲರಿ ನೋಡೋದಾದ್ರೆ 21,250 per month ಅಂಡ್ ಏಜ್ ಲಿಮಿಟ್ ಶುಡ್ ಬಿ ಬಿಲೋ 30 ಇಯರ್ಸ್. ಓಕೆ, ಪ್ರೈಮರಿ ದಟ್ ಈಸ್ ಪ್ರೀ ಪ್ರೈಮರಿ ಆರ್ ನರ್ಸರಿ ಸ್ಕೂಲ್ ಟೀಚರ್ಸ್ ಗೆ ಏಜ್ ಲಿಮಿಟ್ ಬಂದು ಬಿಲೋ 30 ಇಯರ್ಸ್ ಇರಬೇಕು. ಓಕೆ, ಸೊ ಡೇಟ್ ಅಂಡ್ ಟೈಮ್ ಆಫ್ ದಿ ಇಂಟರ್ವ್ಯೂ ನೋಡೋಣ ಬನ್ನಿ. ಸೊ ಪ್ರೀ ಪ್ರೈಮರಿ ಆರ್ ನರ್ಸರಿ ಸ್ಕೂಲ್ ಟೀಚರ್ಸ್ ಗೆ ಸೆಪ್ಟೆಂಬರ್ 21, ಟೈಮಿಂಗ್ಸ್ 10 AM. ಓಕೆ, ಸೊ ನಿಮ್ಗೆ ಇಂಟರ್ವ್ಯೂ ಡೇಟ್ ಬಂದು ಸೆಪ್ಟೆಂಬರ್ 21 ಅಂಡ್ ಟೈಮಿಂಗ್ಸ್ ಬಂದು 10 AM. ಓಕೆ, ಸೊ ನೆಕ್ಸ್ಟ್ ಪೋಸ್ಟ್ ಲ್ಯಾಬೊರೇಟರಿ ಅಸಿಸ್ಟೆಂಟ್. ಓಕೆ, ಸೊ ನೀವು ನೋಡ್ಬೋದು ಲ್ಯಾಬೊರೇಟರಿ ಅಸಿಸ್ಟೆಂಟ್ ಪೋಸ್ಟ್ ಗೆ ಫಿಸಿಕ್ಸ್ ಒಂದು ಪೋಸ್ಟ್ ಇದೆ, ಕೆಮಿಸ್ಟ್ರಿ ಆರ್ ಬಯಾಲಜಿ ಅಂತ ಕೊಟ್ಟಿದ್ದಾರೆ. ಓಕೆ, ಕೆಮಿಸ್ಟ್ರಿ ಆರ್ ಬಯಾಲಜಿ ಒಂದು ಪೋಸ್ಟ್ ಇರುತ್ತೆ. ಸೊ ಕ್ವಾಲಿಫಿಕೇಶನ್ ನೋಡೋದಾದ್ರೆ BSc PCM ಆರ್ BSc CBSET. ಓಕೆ, ಸೊ ಆರ್ ಅ ಬ್ಯಾಚುಲರ್ಸ್ ಡಿಗ್ರಿ ಇನ್ ದ ರಿಕ್ವೈರ್ಡ್ ಫೀಲ್ಡ್. ಒಂದು ಸಬ್ಜೆಕ್ಟ್ ಇರುತ್ತಲ್ಲ, ಸೊ ಅದರಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇರಬೇಕಾಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡಲಿಂಗ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಅಪ್ಲೈನ್ಸಸ್, ಬಿಕಾಸ್ ಇದು ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಲ್ವಾ. ಸೊ ನೀವಲ್ಲಿ ಲ್ಯಾಬ್ ಅಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಹ್ಯಾಂಡ್ಲಿಂಗ್ ಇರ್ಬೋದು, ಅಪ್ಲೈನ್ಸಸ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಸೊ ಡಿಸೈರಬಲ್ ಬಂದು ನಾಲೆಜ್ ಆಫ್ ವರ್ಕಿಂಗ್ ಆನ್ ಕಂಪ್ಯೂಟರ್ ವರ್ಕ್ ಮಾಡೋ ನಾಲೆಜ್ ಇರಬೇಕಾಗಿರುತ್ತೆ. ಸೊ ಸ್ಯಾಲರಿ ಬಂದು 17,000 per month. ಸೊ ಏಜ್ ಲಿಮಿಟ್ ದಟ್ ಈಸ್ ಬಿಲೋ 30 years. ಓಕೆ, ಸೊ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಪೋಸ್ಟ್ ಗೆ ಏಜ್ ಲಿಮಿಟ್ ಬಂದು ಬಿಲೋ 30 years ಅಂಡ್ ಡೇಟ್ ಅಂಡ್ ಟೈಮ್ ಆಫ್ ದಿ ಇಂಟರ್ವ್ಯೂ ನೋಡೋದಾದ್ರೆ ದಟ್ ಈಸ್ ಸೆಪ್ಟೆಂಬರ್ 21. ಓಕೆ, ಸೆಪ್ಟೆಂಬರ್ 21 ಬಂದು ಇಲ್ಲಿ ಡೇಟ್ ಇರುತ್ತೆ. ಸೊ ಓಕೆ, ಸೊ ಡೇಟ್ ಅಂಡ್ ಟೈಮ್ ಆಫ್ ದಿ ಇಂಟರ್ವ್ಯೂ ನೋಡೋದಾದ್ರೆ ಸೆಪ್ಟೆಂಬರ್ 21. ಸೊ ಲ್ಯಾಬ್ ಅಸಿಸ್ಟೆಂಟ್ ಫಿಸಿಕ್ಸ್ ಸಬ್ಜೆಕ್ಟ್ ಗೆ 12 noon. ಓಕೆ, 12 noon ಗೆ ಇಂಟರ್ವ್ಯೂ ಟೈಮ್. ಸೊ ಲ್ಯಾಬ್ ಅಸಿಸ್ಟೆಂಟ್ ಕೆಮಿಸ್ಟ್ರಿ ಆರ್ ಬಯಾಲಜಿ ಬಂದು 2:30 PM. ಓಕೆ, ಸೊ ಮಧ್ಯಾಹ್ನ 2:30 PM ಗೆ ಇಂಟರ್ವ್ಯೂ ಟೈಮಿಂಗ್ಸ್. ಓಕೆ, ಸೊ ಇದು ಬಂದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಕೂಡ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇಲ್ಲಿ ಕಾಲ್ ಮಾಡಿದ್ದಾರೆ. ಸೊ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಸೈನ್ಸ್ ಒಂದು ಪೋಸ್ಟ್ ಇರುತ್ತೆ. ಸೊ ದ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ವಿಲ್ ಬಿ BSc in computer science or diploma in computer hardware and networking and experience in handling computer lab. Okay, so desirable knowledge of the computer application and computer hardware and networking. Okay, so considerate remuneration ಬಂದು 17,000 per month. So age limit. Okay, so computer science
ಲ್ಯಾಬ್ ಅಸಿಸ್ಟೆಂಟ್ ಪೋಸ್ಟ್ ಗೆ ಏಜ್ ಲಿಮಿಟ್ ಬಂದು ಬಿಲೋ 30 ಇಯರ್ಸ್. ಸೊ ಡೇಟ್ ಅಂಡ್ ಟೈಮ್ ಆಫ್ ದಿ ಇಂಟರ್ವ್ಯೂ ನೋಡೋದಾದ್ರೆ ದಟ್ ಈಸ್ September 21st. ಸೊ ಟೈಮಿಂಗ್ಸ್ ಬಂದು 4 PM. ಓಕೆ, ಸೊ 4 PM ಬಂದು ಟೈಮಿಂಗ್ಸ್, ಮತ್ತೆ ಡೇಟ್ ಬಂದು September 21st. ಓಕೆ, ಸೊ ಇದು ಬಂದು ಲ್ಯಾಬೊರೇಟರಿ ಅಸಿಸ್ಟೆಂಟ್. ಸೊ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಅಸಿಸ್ಟೆಂಟ್. ಓಕೆ, ಸೊ ಪ್ರೊಡಕ್ಷನ್ ಅಸಿಸ್ಟೆಂಟ್ ಒಂದು ಪೋಸ್ಟ್ ಇರುತ್ತೆ. ಸೊ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಎನಿ ಡಿಗ್ರಿ ಆರ್ ಇಕ್ವಿವಲೆಂಟ್, ಸೊ ಡಿಪ್ಲೊಮಾ ಆರ್ ಸರ್ಟಿಫಿಕೇಟ್ ಫ್ರಮ್ ಅ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ವೇರ್ ದ ಕೋರ್ಸ್ ಆಫ್ ಸ್ಟಡೀಸ್ ಇನ್ಕ್ಲೂಡ್ಸ್ ದ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಗ್ರಾಫಿಕಲ್ ಡಿಸೈನಿಂಗ್, ಸ್ಟಿಲ್ ಫೋಟೋಗ್ರಫಿ, ಆನಿಮೇಷನ್, cinematography or film production. Okay, so desirable qualification ಬಂದು 5 years experience in video editing, graphics, animation or at work required for film production. Okay, film production ಗೆ at work requirement ಬೇಕಾಗಿರುತ್ತೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಅವ್ರು ಇಲ್ಲಿ ಹಾಕಿದರೆ ನೀವು ನೋಡ್ಕೋಬಹುದು. ಸೊ ಸ್ಯಾಲರಿ ಬಂದು 24,000. ಓಕೆ, ಸೊ ಏಜ್ ಲಿಮಿಟ್ ಬಂದು ಬಿಲೋ 40 years. ಸೊ ನಿಮ್ಗೆ ಇಂಟರ್ವ್ಯೂ ಡೇಟ್ ಅಂಡ್ ಟೈಮಿಂಗ್ಸ್ ಬಂದು September 22nd. ಸೊ ಟೈಮಿಂಗ್ಸ್ ಬಂದು 10 AM. ಓಕೆ, ಸೊ ಇದು ಬಂದು ಒಟ್ಟು 5 ಪೋಸ್ಟ್ ಗೆ ಇಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೀವು ನೋಡ್ಬೋದು. ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಈಸ್ 40 years ಫಾರ್ PGT and 35 years for TGT and 30 years for lab assistant, and also age relaxation respect to SC, ST or OBC and other categories will be applicable as per government Indian rules. So government Indian rules ಪ್ರಕಾರ age relaxation ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ those who fulfill the eligibility conditions may attend the walk-in interview. ಓಕೆ, ಸೊ ಇಲ್ಲಿರುವಂತಹ ಎಲಿಜಿಬಿಲಿಟಿ ಕಂಡೀಷನ್ಸ್ ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೋ ಸೊ ನೀವು ವಾಕ್-ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬಹುದು ವಿತ್ ದೇ. ಸೊ ನೀವು ಇಂಟರ್ವ್ಯೂಗೆ ಹೋಗುವಾಗ ಏನೇನು ತಗೊಂಡು ಹೋಗ್ಬೇಕು ಅಂದ್ರೆ ಬಯೋಡೇಟಾ ವಿತ್ ಅ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಓಕೆ, ಅಂಡ್ ಒರಿಜಿನಲ್ ಟೆಸ್ಟಿಮೋನಿಯಲ್ಸ್, ನಿಮ್ದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ಎಲ್ಲಾನು ಕೂಡ ತಗೊಂಡು ಹೋಗ್ಬೇಕಾಗಿರುತ್ತೆ. ಸೊ ಪ್ರೂಫ್ ಆಫ್ ಏಜ್, ನಿಮ್ದು ಏಜ್ ಪ್ರೂಫ್, caste certificate, okay, SC, ST or OBC, and produce a set of self-attested copies of testimonials for scrutiny 1 hour before the commencement of interview. Okay, so interview commence ಆಗೋ 1 hour ಮುಂಚೆ ನೀವು ನಿಮ್ದು ಒರಿಜಿನಲ್ ಕಾಪೀಸ್ ಆಗಿರ್ಬೋದು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ಸ್ ಎಲ್ಲಾನು ಕೂಡ ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಅಂದ್ರೆ ಅಲ್ಲಿ ಕೊಡ್ಬೇಕು ನೀವು. ಸೊ ಇನ್ ದ ಆಬ್ಸೆನ್ಸ್ ಆಫ್ ದೀಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಪ್ಲಿಕೆಂಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಅಟೆಂಡ್ ದ ಇಂಟರ್ವ್ಯೂ. ಓಕೆ, ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನೀವು ಅಪ್ಲಿಕೆಂಟ್ಸ್ ನ ಇಂಟರ್ವ್ಯೂಗೆ ಅಲೋ ಮಾಡೋದಿಲ್ಲ. ಸೊ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಇನ್ ಇಂಗ್ಲಿಷ್. ಓಕೆ, ಇಂಟರ್ವ್ಯೂ ಇರ್ಬೋದು ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ನೋ TA ವಿಲ್ ಬಿ ಪೇಡ್ ಫಾರ್ ಅಟೆಂಡಿಂಗ್ ದ ಇಂಟರ್ವ್ಯೂ ಬೈ ಫರ್ನಿಶಿಂಗ್ ರಿಲೆವೆಂಟ್ ಇನ್ಫಾರ್ಮೇಶನ್ ದ ಅಪ್ಲಿಕೇಶನ್ ಫಾರ್ಮ್ ಪ್ಲೇಸ್ಡ್ ಇನ್ ದ ವೆಬ್ಸೈಟ್. ಓಕೆ, ಸೊ TA ಏನು ಕೊಡೋದಿಲ್ಲ ನಿಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ, TA ಏನು ಕೊಡೋದಿಲ್ಲ ಅವರು. ಸೊ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ನ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. RIE ಮೈಸೂರು ಅಂತ ನೀವು ಅಪ್ಲಿಕೇಶನ್ ಫಾರ್ಮ್ ಬೇಕಾದ್ರೆ ಅಲ್ಲಿ ವೆಬ್ಸೈಟ್ ಹೋದ್ರೆ ಸಿಗುತ್ತೆ. ಓಕೆ, ಸೊ ದೋಸ್ ಹೂ ಹ್ಯಾವ್ ಆಲ್ರೆಡಿ ಸರ್ವ್ಡ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ DM school for 3 academic sessions in any capacity or not eligible. Okay, so already ಇಲ್ಲಿ ಈ ಇನ್ಸ್ಟಿಟ್ಯೂಟ್ ಅಲ್ಲಿ 3 academic session ಅಲ್ಲಿ ವರ್ಕ್ ಮಾಡಿರೋರಿಗೆ ನಾಟ್ ಎಲಿಜಿಬಲ್ ಅಂತ ಹೇಳಿದ್ದಾರೆ. ಸೊ ನಿಮ್ದು ಮೋರ್ ಡೀಟೇಲ್ಸ್ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು ಎಲ್ಲದಕ್ಕೂ ಇಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಇಲ್ಲಿ ನೋಡ್ಬೋದು www.riemysuru.ac.in. ಓಕೆ, ಸೊ ಇದನ್ನ ಹೊಡೆದ್ರೆ ನಿಮ್ಗೆ ಆ ವೆಬ್ಸೈಟ್ಗೆ ಎಂಟರ್ ಆಗುತ್ತೆ. ಸೊ ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಜೊತೆ ನಿಮ್ದು ಯಾವ್ಯಾವ ಡೇಟ್ ಇರುತ್ತೆ ಅವಾಗ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಸೊ ಇದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರೋದ್ರಿಂದ ಸ್ಯಾಲರಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಸ್ಯಾಲರಿನೂ ಕೂಡ ಅವ್ರು ಕೊಡ್ತಾರೆ. ಸೊ ನಿಮ್ದು ಎಲ್ಲ ಎಲಿಜಿಬಿಲಿಟಿ ಇದ್ರೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಹಿಟ್ ದ ಲೈಕ್ ಬಟನ್ ಅಂಡ್ ಶೇರ್ ಮಾಡಿ, ಯಾರ್ಯಾರಿಗೆ ಬೇಕಾಗಿರುತ್ತೆ ಎಲ್ರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.